ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾರ್ಟನ್ಸ್ ಥಿಯರಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಾರ್ಟನ್ಸ್ ಥಿಯರಮ್ ಪ್ರಾಬ್ಲಮ್ ನಲ್ಲಿ ಫಸ್ಟ್ ಒಂದು ಸರ್ಕ್ಯೂಟ್ ಅನ್ನು ಕೊಟ್ಟಿರ್ತಾರೆ. ಸೊ ಏನ್ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ, ಎವ್ಯಾಲ್ಯೂಯೇಟ್ ದ ಕರೆಂಟ್ ಥ್ರೂ 10 ಓಮ್ ರೆಸಿಸ್ಟೆನ್ಸ್. 10 ಓಮ್ ರೆಸಿಸ್ಟೆನ್ಸ್ ಎಲ್ಲಿದೆ, ಇಲ್ಲಿದೆ. ಸೊ 10 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ನ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಥೆವೆನಿನ್ಸ್ ಥಿಯರಮ್ ಅಲ್ಲಿ ಮತ್ತೆ ನಾರ್ಟನ್ಸ್ ಥಿಯರಮ್ ಅಲ್ಲಿ ಏನ್ ಡಿಫರೆನ್ಸ್? ಥೆವೆನಿನ್ಸ್ ಥಿಯರಮ್ ಅಲ್ಲಿ ZTH ಮತ್ತೆ VTH ಅನ್ನು ನಾವು ಕಂಡುಹಿಡಿತಾ ಇದ್ವಿ. ಆದ್ರೆ ಇಲ್ಲಿ ನಾರ್ಟನ್ಸ್ ಥಿಯರಮ್ ಅಲ್ಲಿ ಏನ್ ಮಾಡಬೇಕು, ZTH ನ ಕಂಡುಹಿಡಿಬೇಕು ಮತ್ತೆ ನಾವು IN ಅಂತ ಅಂದ್ರೆ ನಾರ್ಟನ್ಸ್ ಕರೆಂಟ್ ಅನ್ನ ಕಂಡುಹಿಡಿಬೇಕು. ಸೊ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ಈ ZTH ಅಂತ ಅಂದ್ರೇನು, ಒಂದೇ ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಅಥವಾ ಆಮೇಲೆ ಅದ್ರ ಜೊತೆ ಲೋಡ್ ಮತ್ತೆ ಕೆಪಾಸಿಟರ್ ಗಳಿದ್ರೆ ಇದ್ರ ಮುಖಾಂತರ ಹೋಗುವಂತದ್ದನ್ನ ಏನಂತ ಕರಿತೀವಿ, ZTH ಅಂತ ಕರಿತೀವಿ. ಅದೇ ಏನಾದ್ರೂ ಬರೇ ಒಂದು ಸರ್ಕ್ಯೂಟ್ ಅಲ್ಲಿ ಫುಲ್ ಬರೇ ರೆಸಿಸ್ಟರ್ ಗಳೇ ಇದ್ರೆ ಅದನ್ನ ಏನಂತ ಕರಿತೀವಿ, RTH ಅಂತ ಕರಿತೀವಿ. ಸೊ ನಮಗೆ ಕೊಟ್ಟಿರುವಂತಹ ಸರ್ಕ್ಯೂಟ್ ಅಲ್ಲಿ ಏನಿದೆ, ರೆಸಿಸ್ಟೆನ್ಸ್ 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 ಮತ್ತೆ ವೋಲ್ಟೇಜ್ ಸೋರ್ಸ್ ಗಳು, ಎಲ್ಲೂ ಕೂಡ ಕೆಪಾಸಿಟರ್ ಇಲ್ಲಿ ಲೋಡ್ ಯಾವೂ ಇಲ್ಲ. ಸೊ ಏನ್ ಮಾಡ್ಬೇಕು, ಇಲ್ಲಿ ZTH ಬದಲು ನಾವು RTH ಅನ್ನ ಕಂಡುಹಿಡಿಬೇಕು. ಸೊ ಏನ್ ಮಾಡ್ಬೇಕು, ಫಸ್ಟ್ ಸ್ಟೆಪ್ RTH ಕಂಡುಹಿಡಿಬೇಕು. ಎರಡನೇ ಸ್ಟೆಪ್ ಕರೆಂಟ್ ಯಾವುದು, ನಾರ್ಟನ್ಸ್ ಕರೆಂಟ್ ನ ಕಂಡುಹಿಡಿಬೇಕು. ಯಾವ್ದ್ರ ಮುಖಾಂತರ, ನಾರ್ಟನ್ಸ್ ಕರೆಂಟ್ ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್ ನ ಬಿಡಿಸಿ ಕರೆಂಟ್ ನ ಕಂಡುಹಿಡಿಬೇಕು. ಸೊ ಹೇಗೆ ಅಂತ ಒಂದೊಂದಾಗಿ ಸ್ಟೆಪ್ ಅಲ್ಲಿ ನೋಡ್ತಾ ಹೋಗೋಣ. ಸ್ಟೆಪ್ 1 ಅಲ್ಲಿ ಏನ್ ಮಾಡಬೇಕು, ಫೈಂಡ್ ZTH ಫೈಂಡ್ ಮಾಡಬೇಕಿತ್ತು. ಆದ್ರೆ ನಮಗಿರುವಂತದ್ದು ರೆಸಿಸ್ಟೆನ್ಸ್ ಗಳೇ ಇರೋದ್ರಿಂದ ನಮ್ಮ ಸರ್ಕ್ಯೂಟ್ ಅಲ್ಲಿ ಫೈಂಡ್ RTH. ಸೊ RTH ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಮಗಿರುವಂತಹ ಎಲ್ಲಾ ಸೋರ್ಸ್ ಗಳನ್ನು ತೆಗೆದು ಬಿಸಾಕ್ಬೇಕು. ನಮಗಿರುವಂತಹ ಸೋರ್ಸ್ ಯಾವುದು, ವೋಲ್ಟೇಜ್ ಸೋರ್ಸ್ 20 ವೋಲ್ಟ್ ಒಂದಿದೆ, 12 ವೋಲ್ಟ್ ಒಂದು ವೋಲ್ಟೇಜ್ ಸೋರ್ಸ್ ಗಳಿದೆ. ಸೊ ಟೋಟಲ್ 2 ಸೋರ್ಸ್. ಸೊ ಅವೆರಡು ಸೋರ್ಸ್ ತೆಗಿಬೇಕು. ಸೊ ಅವೆರಡನ್ನು ತೆಗೆದ್ರೆ ನಮ್ಮ ಸರ್ಕ್ಯೂಟ್ ಏನಾಗುತ್ತೆ, 8 ಓಮ್ ರೆಸಿಸ್ಟೆನ್ಸ್, 2 ಓಮ್ ರೆಸಿಸ್ಟೆನ್ಸ್, 5 ಓಮ್ ರೆಸಿಸ್ಟೆನ್ಸ್. ಮತ್ತೆ ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ, ಎ ಮತ್ತೆ ಬಿ RTH ಫೈಂಡ್ ಔಟ್ ಮಾಡಬೇಕು. ಸೊ ಈ 10 ಇಂದಲ್ವಾ ನಮಗೆ ಬೇಕಾಗಿರೋದು, ಇದ್ರ ಹತ್ರ ಇರುವಂತಹ RTH ನ ಫೈಂಡ್ ಮಾಡಬೇಕು. ಸೊ ಇದನ್ನ ಖಾಲಿ ಬಿಡಬೇಕು. ಸೊ ಎ ಮತ್ತೆ ಬಿ. ಈಗ ಟೋಟಲ್ ರೆಸಿಸ್ಟೆನ್ಸ್ ನ ಫೈಂಡ್ ಮಾಡ್ತಾ ಬನ್ನಿ. ಟೋಟಲ್ ರೆಸಿಸ್ಟೆನ್ಸ್ ಹೇಗಾಗುತ್ತೆ, 5 ಮತ್ತೆ 2 ಓಮ್ ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದ್ರೆ ಏನ್ ಮಾಡಬೇಕು, ಎರಡು ರೆಸಿಸ್ಟರ್ ಗಳು ಪ್ಯಾರಲಲ್ ಆಗಿದ್ರೆ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು 5 × 2 ಡಿವೈಡೆಡ್ ಬೈ 5 + 2. 5 2s are 10 divided by 7 ಅಂತ. 5 × 2 by 5 + 2 ಅಂದ್ರೆ 10/7. ಸೊ 10 divided by 7 ಅಂದ್ರೆ ಎಷ್ಟಾಗುತ್ತೆ, 1.428 ಆಗುತ್ತೆ. ಈಗ ಇವೆರಡರ ಬದಲು ನಾನೇನಂತ ಬರೀಬಹುದು, 1.428 ಅಂತ ಬರೀಬಹುದು. ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಯ್ತು 1.428 ಓಮ್. ಈಗ 1.428 ಓಮ್ ಮತ್ತೆ 8 ಓಮ್ ರೆಸಿಸ್ಟೆನ್ಸ್ ಎರಡು ಕೂಡ ಸೀರೀಸ್ ಅಲ್ಲಿ ಇದೆ. ಸೀರೀಸ್ ಅಲ್ಲಿ ಇದ್ರೆ ಏನ್ ಮಾಡಬೇಕು, ಡೈರೆಕ್ಟ್ ಅಡಿಷನ್. ಸೊ ಡೈರೆಕ್ಟ್ ಅಡಿಷನ್ ಅಂದ್ರೆ ನಮ್ಮ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 9.8 + 1.428 9.428 ಓಮ್. ಈಗ ನಮಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್, ಸೊ RTH ವ್ಯಾಲ್ಯೂ ನನಗೆ ಸಿಕ್ತು. ಎಷ್ಟು, RTH = 9.428 ಓಮ್. ನೆಕ್ಸ್ಟ್ ಸ್ಟೆಪ್ ಏನ್ ಹೇಳಿದೆ, ನಾರ್ಟನ್ಸ್ ಕರೆಂಟ್ ನ ಫೈಂಡ್ ಮಾಡಬೇಕು. ಸೊ ನಾರ್ಟನ್ಸ್ ಕರೆಂಟ್ ಎಲ್ಲಿ ಫ್ಲೋ ಆಗುತ್ತೆ, ನಮಗೆ ಯಾವ್ದು ರೆಸಿಸ್ಟೆನ್ಸ್ ಬೇಕಾಗಿರೋದು, 10 ಓಮ್ ರೆಸಿಸ್ಟೆನ್ಸ್ ಅಲ್ವಾ. ಸೊ ಇಲ್ಲಿ ನಾರ್ಟನ್ಸ್ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನಾರ್ಟನ್ಸ್ ಕರೆಂಟ್ ಇಲ್ಲಿ ಫ್ಲೋ ಆಗ್ತಿರೋದ್ರಿಂದ ನಾನು ಈ 10 ಓಮ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಶಾರ್ಟ್ ಮಾಡಬೇಕು. ಶಾರ್ಟ್ ಹೇಗೆ ಮಾಡ್ತೀನಿ, ಓಪನ್ ಸರ್ಕ್ಯೂಟ್ ಮಾಡಬಹುದು ಇಲ್ಲ ಕ್ಲೋಸ್ಡ್ ಸರ್ಕ್ಯೂಟ್. ಆದ್ರೆ ನನಗೆ ವೋಲ್ಟೇಜ್ ಸೋರ್ಸ್ ನ ಕೊಟ್ಟಿರೋದ್ರಿಂದ ನಾನೇನ್ ಮಾಡಬೇಕು, ಕ್ಲೋಸ್ಡ್ ಸರ್ಕ್ಯೂಟ್ ಅನ್ನ ಮಾಡಬೇಕು. ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಹೇಗೆ ಮಾಡೋದು, ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಮಾಡಿದೆ. ಈಗ IN ಇದೆ. ನೆಕ್ಸ್ಟ್ ಏನ್ ಮಾಡಿದೆ, 10 ಓಮ್ ರೆಸಿಸ್ಟೆನ್ಸ್ ಇತ್ತಲ್ಲ ಆ ಲೋಡ್ ನ ತೆಗೆದೆ. ಯಾಕೆ, ನನಗೆ ನಾರ್ಟನ್ಸ್ ಕರೆಂಟ್ ಇಲ್ಲಿ ಬರ್ಬೇಕಿತ್ತಲ್ವಾ, ಈ ಎ ಮತ್ತೆ ಬಿ ಮಧ್ಯೆ. ಸೊ ಅದಕ್ಕೋಸ್ಕರ ಈಗ ಏನ್ ಮಾಡ್ಬೇಕು, ನನ್ನ ಹತ್ರ 2 ಲೂಪ್ ಗಳಿದೆ. ಸೊ ಏನ್ ಮಾಡ್ತೀನಿ, KVL ನ ಅಪ್ಲೈ ಮಾಡ್ತೀನಿ. ಏನಕ್ಕೆ, ನಾರ್ಟನ್ಸ್ ಕರೆಂಟ್ ನ ಫೈಂಡ್ ಮಾಡೋದಕ್ಕೆ. ಸೊ ಲೂಪ್ 1 ಲೂಪ್ 2. ಸೊ ನೀವು ಕ್ಲಾಕ್ ವೈಸ್ ತಗೋಬಹುದು, ಆಂಟಿ ಕ್ಲಾಕ್ ವೈಸ್, ಹಾಗೆಲ್ಲ ಡಿಫರೆನ್ಸ್ ಮಾಡ್ತಾ ಬರ್ತಾರೆ. ಆದ್ರೆ ತಲೆ ಕೆಡಿಸ್ಕೋಬೇಡ್ರಿ, ಕ್ಲಾಕ್ ವೈಸ್ ತಗೊಳ್ರಿ. ಎಲ್ಲಾ ಲೂಪ್ಗಳು ಕ್ಲಾಕ್ ವೈಸ್ ತಗೊಳ್ರಿ. ಸೊ ಕ್ಲಾಕ್ ವೈಸ್ ತಗೊಂಡಾದ್ಮೇಲೆ ಕರೆಂಟ್ ಯಾವ್ದ್ರ ಮುಖಾಂತರ ಒಳಗಡೆ ಹೋಗ್ತಾ ಇದೆ ನೋಡಿ. ಈ ಲೂಪ್ ಹಿಂಗೆ ಕ್ಲಾಕ್ ವೈಸ್ ಬಂದಾಗ
ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ, ನೆಗೆಟಿವ್ ಇಂದ ಪಾಸಿಟಿವ್. ಸೊ -20 ವೋಲ್ಟ್ ವೋಲ್ಟೇಜ್ ಅಲ್ಲಿ ಬರೀತಾ ಇರೋದು. ಸೊ V is equal to ಏನ್ ಫಾರ್ಮುಲಾ, V is equal to IR, ಈ ಫಾರ್ಮುಲಾ ಬರೀಬೇಕು. ನನಗೆ ಡೈರೆಕ್ಟ್ ವೋಲ್ಟೇಜ್ ಇರೋದ್ರಿಂದ 20 ವೋಲ್ಟ್ ಅಂತ ಬರಲಿ. ನೆಕ್ಸ್ಟ್ ಎಲ್ಲಿದೆ, ನೆಕ್ಸ್ಟ್ ಈ ಲೂಪ್ 1 ನೋಡಿ. ಸೊ 2 ಓಮ್ ರೆಸಿಸ್ಟೆನ್ಸ್ ಪ್ಲಸ್ ಈ 2 ಓಮ್ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇದೆ, ಲೂಪ್ 1 ಮತ್ತೆ ಲೂಪ್ 2 ಎರಡರ ಮಧ್ಯನೂ ಕೂಡ ಇದೆ. ಸೊ ಏನಂತ ಬರೀಬಹುದು, 2 ಇಂಟು ರೆಸಿಸ್ಟೆನ್ಸ್ ವ್ಯಾಲ್ಯೂ 2. ಸೊ ಕರೆಂಟ್ ಯಾವ್ದಾದ್ರು ಲೂಪ್ 1 I1, ಲೂಪ್ 2 I2, ಲೂಪ್ 1 I1, ಲೂಪ್ 2 I2. ಸೊ ಇವೆರಡರ ಮಧ್ಯನೂ ಕೂಡ ಕರೆಂಟ್ ಹೋಗ್ತಾ ಇರುತ್ತೆ, ಅಥವಾ IN ಅಂತಾನೂ ಕೂಡ ಕಂಡುಹಿಡಿಯಬಹುದು. ಸೊ ಏನೋ IN ಅಂತಾನೆ ತಗೋಣ. ಈಗ IN ಇತ್ತಲ್ಲೋ IN ಅಂತಾನೆ ತಗೋಣ. ಸೊ ಯಾವ್ದು ಫಸ್ಟ್ ನಾವು ಕಂಡುಹಿಡಿತಾ ಇರೋದು ಲೂಪ್ 1 ಗಲ್ವಾ ಅಪ್ಲೈ ಮಾಡ್ತಿರೋದು, ಲೂಪ್ 1 KVL ಟು ಲೂಪ್ 1 ಅಲ್ವಾ ಫಸ್ಟ್ ಅಪ್ಲೈ ಮಾಡ್ತಿರೋದು. ಸೊ 2 ಇಂಟು I1 ಮೈನಸ್ IN. ನೆಕ್ಸ್ಟ್ ಇನ್ನು ಯಾವ್ದಿದೆ, ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಅದನ್ನ ಹೇಗೆ ಬರೀಬೇಕು, ಪ್ಲಸ್ 5 ರೆಸಿಸ್ಟೆನ್ಸ್ ಬರದೆ ಕರೆಂಟ್ ಯಾವ್ದು ಅದರಲ್ಲಿ ಫ್ಲೋ ಆಗ್ತಿರೋದು I1, ಲೂಪ್ 1 ಅಲ್ಲಿ ಹೋಗ್ತಾ ಇರೋದು. ಸೊ 5I1 ವಿಚ್ ಈಸ್ ಈಕ್ವಲ್ ಟು 0. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -20 ಪ್ಲಸ್ 2I1 ಮೈನಸ್ 2IN ಪ್ಲಸ್ 5I1 ವಿಚ್ ಈಸ್ ಈಕ್ವಲ್ ಟು 0. ಈ 20 ನ ಆ ಕಡೆ ಕಳಿಸ್ತೀನಿ, I1 ಎರಡನ್ನು ಆಡ್ ಮಾಡ್ತೀನಿ. ಸೊ ಏನಾಗುತ್ತೆ 7I1 ಮೈನಸ್ 2IN ವಿಚ್ ಈಸ್ ಈಕ್ವಲ್ ಟು 20. ಈಕ್ವೇಶನ್ 1. ಸೊ ಈಕ್ವೇಶನ್ 1 ಆಯ್ತು ಯಾವುದಕ್ಕೆ, ಲೂಪ್ 1 ಗೆ ಅಪ್ಲೈ ಮಾಡಿದ್ದಕ್ಕೆ. ಈಗ ಲೂಪ್ 2 ಗೆ ಅಪ್ಲೈ ಮಾಡೋಣ. ಸೊ KVL ಟು ಲೂಪ್ 2. ಲೂಪ್ 2 ಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ವೋಲ್ಟೇಜ್ ಸೋರ್ಸ್ ನೋಡಿ, ವೋಲ್ಟೇಜ್ ಸೋರ್ಸ್ ನ ನಾನು ಕ್ಲಾಕ್ ವೈಸ್ ಈಗ ಅಷ್ಟು ಬರುತ್ತಲ್ವಾ. ಸೊ ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇರೋದು, ಪಾಸಿಟಿವ್ ಇಂದ ನೆಗೆಟಿವ್ ಅಂದ್ರೆ ಪಾಸಿಟಿವ್ ಅಲ್ಲಿ ಎಂಟರ್ ಆಗ್ತಾ ಇರೋದು. ಸೊ ಪಾಸಿಟಿವ್ ಆಗಿ ಬರೀಬೇಕು. ಸೊ 12 ವೋಲ್ಟ್ ಪ್ಲಸ್ ನೆಕ್ಸ್ಟ್ ಯಾವ್ದಿದೆ, ನೆಕ್ಸ್ಟ್ ಇಲ್ಲಿ 2 ಓಮ್ ರೆಸಿಸ್ಟೆನ್ಸ್ ಇದೆ. 2 ಓಮ್ ರೆಸಿಸ್ಟೆನ್ಸ್ ಯಾವ್ದು ಮಧ್ಯ, ಲೂಪ್ 1 ಲೂಪ್ 2. ಸೊ ನಾವು ಕನ್ಸಿಡರ್ ಮಾಡ್ತಿರೋದು ಇವಾಗ ಲೂಪ್ 2 ಗೆ ಅಪ್ಲೈ ಮಾಡ್ತಿರೋದಲ್ವಾ. ಸೊ 2 ಇಂಟು IN ಮೈನಸ್ I1 ಪ್ಲಸ್ ಇನ್ನ 8 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 8 ಇಂಟು ಕರೆಂಟ್ ಯಾವುದು IN ವಿಚ್ ಈಸ್ ಈಕ್ವಲ್ ಟು 0. ಸೊ ಈ ಲೂಪ್ ಅಲ್ಲಿ ಇರುವಂತ ಕರೆಂಟ್ ಯಾವುದು IN. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 12 ಪ್ಲಸ್ 2IN ಮೈನಸ್ 2I1 ಪ್ಲಸ್ 8IN ವಿಚ್ ಈಸ್ ಈಕ್ವಲ್ ಟು 0. ಈ 12 ನ ಆ ಕಡೆ ಕಳಿಸ್ತೀನಿ, ಮತ್ತೆ I1 ನ ಸಪರೇಟ್ ಬರೀತೀನಿ, IN ಅನ್ನ ಆಡ್ ಮಾಡ್ತೀನಿ. ಸೊ ಎಷ್ಟಾಗುತ್ತೆ, ಮೈನಸ್ 2I1 ಪ್ಲಸ್ 8 ಪ್ಲಸ್ 2 10IN ವಿಚ್ ಈಸ್ ಈಕ್ವಲ್ ಟು ಮೈನಸ್ 12. ಇದೆ ಎಷ್ಟಾಗುತ್ತೆ, ಈಕ್ವೇಶನ್ 2. ಈಗ ಎರಡು ಈಕ್ವೇಶನ್ ಅನ್ನು ನಾವು ತಂದಿದ್ದೀವಿ. ಸೊ ಈ ಎರಡು ಈಕ್ವೇಶನ್ ಅನ್ನ ನೀವು ಡೈರೆಕ್ಟ್ ಆಗಿ ಕ್ಯಾಲ್ಸಿಯಲ್ ಹಾಕಿದ್ರೂ ಕೂಡ I1 IN ವ್ಯಾಲ್ಯೂ ತೆಗಿಬಹುದು, ಅಥವಾ ನೀವು ಕ್ರೇಮರ್ಸ್ ರೂಲ್ ನ ಯೂಸ್ ಮಾಡಬಹುದು. ಅಂದ್ರೆ ಮಾಮೂಲಿ ಸಾಲ್ವ್ ಮಾಡ್ತೀರಾ. ಸೊ ಕ್ರೇಮರ್ಸ್ ರೂಲ್ ನ ಯೂಸ್ ಮಾಡೋಣ ಇಲ್ಲಿ. ಇವಾಗ ಏನ್ ಮಾಡ್ತಾ ಇದೀವಿ, ಬೈ ಯೂಸಿಂಗ್ ಕ್ರೇಮರ್ಸ್ ರೂಲ್. ಸೊ ಕ್ರೇಮರ್ಸ್ ರೂಲ್ ಏನ್ ಹೇಳುತ್ತೆ, ಫಸ್ಟ್ ಇವೆರಡು ಈಕ್ವೇಶನ್ ಗಳನ್ನ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರೀಬೇಕು. ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಹೇಗೆ, I1 I2 I2. ಸೊ I2 ಜಾಗದಲ್ಲಿ IN ಇದೆ. ಸೊ ಆ ರೀತಿ ಬರೀ 7 ಮೈನಸ್ 2 ನೆಕ್ಸ್ಟ್ ಮೈನಸ್ 2 ಪ್ಲಸ್ 10 ವೇರಿಯೇಬಲ್ಸ್ ಯಾವುದು ಯೂಸ್ ಮಾಡ್ತಿರೋದು, I1 ಮತ್ತೆ IN. ನೆಕ್ಸ್ಟ್ ಫೈನಲ್ ವ್ಯಾಲ್ಯೂ ಏನೇನು ಬಂದಿದೆ, 20 ಮೈನಸ್ 12. ಸೊ ಇವಾಗ ನಾನು IN ಕಂಡಿಡಿದ್ರೆ ಸಾಕು. ಯಾಕೆ, ಅವ್ರು I1 ವ್ಯಾಲ್ಯೂ ಕೇಳಿಲ್ಲ, ಅವ್ರು ಕೇಳಿರೋದು ನಾರ್ಟನ್ಸ್ ಕರೆಂಟ್ ವ್ಯಾಲ್ಯೂ ಬೇಕು. ಯಾಕೆ, 10 ಓಮ್ ರೆಸಿಸ್ಟೆನ್ಸ್ ಹೋಗ್ತಿರುವಂತ ಕರೆಂಟ್ ಯಾವುದು, ನಾರ್ಟನ್ಸ್ ಕರೆಂಟ್ IN. ಸೊ ಅದರ ವ್ಯಾಲ್ಯೂ ಕಂಡುಹಿಡಿಬೇಕು ಸಾಕು ನಮಗೆ, I1 ವ್ಯಾಲ್ಯೂ ಏನ್ ಬೇಕಾಗಿಲ್ಲ. ಸೊ ಏನ್ ಮಾಡ್ತೀನಿ, IN ವ್ಯಾಲ್ಯೂ ಅಂತಂದ್ರೆ ಡೆಲ್ಟಾ N ಡಿವೈಡೆಡ್ ಬೈ ಡೆಲ್ಟಾ. ಯಾವುದು, IN ವ್ಯಾಲ್ಯೂ ಬೇಕಲ್ವಾ, ಡೆಲ್ಟಾ N ಡಿವೈಡೆಡ್ ಬೈ ಡೆಲ್ಟಾ. ಸೊ ಡೆಲ್ಟಾನ ಹೇಗೆ ಬರೆಯೋದು, ಡೆಲ್ಟಾನ ಇದೇನಿದೆ ಅದನ್ನೇ ಕಾಪಿ ಮಾಡಿ, 7 ಮೈನಸ್ 2 10. ನೆಕ್ಸ್ಟ್ ಡೆಲ್ಟಾ N ಅಂತಂದ್ರೇನು, ಇದು I2 ಅಲ್ವಾ, I2ನೇ ನಾನು IN ಅಂತ ಬರ್ದಿರೋದು. ಸೊ ಇವಾಗ ಏನ್ ಮಾಡಬೇಕು, ಎರಡನೇ ಕಾಲಮ್ಗೆ ಇದನ್ನ ರಿಪ್ಲೇಸ್ ಮಾಡಬೇಕು. 7 ಮೈನಸ್ 2. ಸೊ ಎರಡನೇ ಕಾಲಮ್ಗೆ ಇದನ್ನ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, 20 ಮೈನಸ್ 12. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಕ್ರಾಸ್ ಮಲ್ಟಿಪ್ಲೈ ಮೈನಸ್ ಕ್ರಾಸ್ ಮಲ್ಟಿಪ್ಲೈ. ಸೊ ಫೈನಲ್ ವ್ಯಾಲ್ಯೂ ಏನ್ ಬರುತ್ತೆ, ಮೈನಸ್ 0.666 ಆಂಪಿಯರ್ ಬರುತ್ತೆ. ಸೊ ಇವಾಗ ಏನಾಯ್ತು, ನಾರ್ಟನ್ಸ್ ಕರೆಂಟ್ ಗೊತ್ತಾಯ್ತು, RTH ವ್ಯಾಲ್ಯೂ ಗೊತ್ತಾಯ್ತು.
ಇವಾಗ ನಾನು 10 ಓಮ್ ರೆಸಿಸ್ಟೆನ್ಸ್ ಹೋಗ್ತಿರುವಂತ ಕರೆಂಟ್ ಅನ್ನ ಕಂಡುಹಿಡಿಬಹುದು. ಸೊ ಇವಾಗ ಏನ್ ಮಾಡಬೇಕು, ನಾನು ನಾರ್ಟನ್ಸ್ ಸರ್ಕ್ಯೂಟ್ ಡಯಾಗ್ರಾಮ್ ನ ಬರೀಬೇಕು. ಸೊ ನಾರ್ಟನ್ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗೆ ಬರೆಯೋದು, ಕರೆಂಟ್ ಯಾವುದು, ನಾರ್ಟನ್ಸ್ ಕರೆಂಟ್ IN, ನೆಕ್ಸ್ಟ್ ಅದಕ್ಕೆ ಪ್ಯಾರಲಲ್ ಆಗಿ ZTH ನ ಬರೀಬೇಕಿತ್ತು, ಆದ್ರೆ ನಾವು ಇಲ್ಲಿ ZTH ಫೈಂಡ್ ಮಾಡಿಲ್ಲ, RTH ಫೈಂಡ್ ಮಾಡಿರೋದು. ಸೊ RTH. ನೆಕ್ಸ್ಟ್ ಯಾವ್ದಕ್ಕೆ ಫೈಂಡ್ ಮಾಡಬೇಕಿರೋದು, 10 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ನ ಫೈಂಡ್ ಔಟ್ ಮಾಡಬೇಕು. ಸೊ 10 ಓಮ್ ರೆಸಿಸ್ಟೆನ್ಸ್, 10 ಓಮ್ ರೆಸಿಸ್ಟೆನ್ಸ್ ಹತ್ರ ಹೋಗ್ತಿರುವಂತ ಲೋಡ್ ಕರೆಂಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು CDR ಅಂದ್ರೇನು, ಕರೆಂಟ್ ಡಿವಿಷನ್ ರೂಲ್ ಅನ್ನ ಅಪ್ಲೈ ಮಾಡೋದು. ಅಪ್ಲೈ ಕರೆಂಟ್ ಡಿವಿಷನ್ ರೂಲ್. ಸೊ ಕರೆಂಟ್ ಡಿವಿಷನ್ ರೂಲ್ ಏನ್ ಹೇಳುತ್ತೆ, ಯಾವ ಕರೆಂಟ್ ಬೇಕಪ್ಪ, 10 ಓಮ್ ಮುಖಾಂತರ ಹೋಗ್ತಿರುವಂತ IL ಬೇಕು ನನಗೆ. ಸೊ IL ಇಸ್ ಈಕ್ವಲ್ ಟು I ಟೋಟಲ್ ಅಂದ್ರೇನು, ನಾರ್ಟನ್ಸ್ ಕರೆಂಟ್ ನಾವು ಫೈಂಡ್ ಮಾಡಿದ್ವಲ್ಲ ಅದು. ಸೊ IN ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್ ಅಂದ್ರೇನು, ಈ 10 ಓಮಿಗೆ ಆಪೋಸಿಟ್ ಇರುವಂತದ್ದು ಯಾವುದು, RTH. ಸೊ RTH ನ ವ್ಯಾಲ್ಯೂ ಏನಿದೆ, 9.428 ಓಮ್. ಸೊ ಅದು ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್, ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ಕರೆಂಟ್ ಬ್ರಾಂಚ್, ರೆಸಿಸ್ಟೆನ್ಸ್ ಆಫ್ ಕರೆಂಟ್ ಬ್ರಾಂಚ್. ಸೊ ಕರೆಂಟ್ ಬ್ರಾಂಚ್ ನ ರೆಸಿಸ್ಟೆನ್ಸ್ ಎಷ್ಟಿದೆ, 10 ಓಮ್ ರೆಸಿಸ್ಟೆನ್ಸ್. ಸೊ ಫೈಂಡ್ ಮಾಡಬಹುದು, IL ಇಸ್ ಈಕ್ವಲ್ ಟು, IN ವ್ಯಾಲ್ಯೂ ಏನು, -0.666 ಇಂಟು ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್ RTH ವ್ಯಾಲ್ಯೂ. ಸೊ RTH ವ್ಯಾಲ್ಯೂ ಏನು, 9.428 ಡಿವೈಡೆಡ್ ಬೈ 9.428 ಪ್ಲಸ್ ಕರೆಂಟ್ ಎಷ್ಟು, 10. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ, 0.666 ಇಂಟು 9.428. ಸೊ 6.2790 ಡಿವೈಡೆಡ್ ಬೈ, ಸೊ 10 ಪ್ಲಸ್ 9.428 ಅಂದ್ರೆ 19.428. ಸೊ ಮೈನಸ್ ಇಲ್ಲಿ ಬರೀಬೇಕು, ಮೈನಸ್. ಸೊ ಇಟ್ ಈಸ್ ಈಕ್ವಲ್ ಟು ಮೈನಸ್. ಸೊ ಫೈನಲ್ ವ್ಯಾಲ್ಯೂ ಏನಾಗುತ್ತೆ, 6.2790 ಡಿವೈಡೆಡ್ ಬೈ 19.428. ಸೊ ವ್ಯಾಲ್ಯೂ ಎಷ್ಟು ಬಂತು, 0.323 ಆಂಪಿಯರ್. ಸೊ ಫೈನಲ್ ಲೋಡ್ ಕರೆಂಟ್ 10 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಿರುವಂತ ಕರೆಂಟಿನ ವ್ಯಾಲ್ಯೂ ಎಷ್ಟು ಬಂತು, 0.323 ಆಂಪಿಯರ್ ಬಂತು. ಸೊ ನಾರ್ಟನ್ಸ್ ಥಿಯರಮ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.